ನಮಸ್ಕಾರ ರೈತ ಬಾಂಧವ್ರೆ. ಕೃಷಿ ಅಂತ ಅಂದರೆ ಕೇವಲ ದೊಡ್ಡವ್ರಿಗೆ ಮಾತ್ರ ಇದ್ರ ಬಗ್ಗೆ ಅರಿವಿರಬೇಕು, ಹಿರಿಯರು ಮಾತ್ರ ಇದ್ರ ಬಗ್ಗೆ ಅರಿವನ್ನು ಇಟ್ಕೊಂಡಿರಬೇಕು ಅಂತ ಅಲ್ಲ. ಕಿರಿಯರಿಗೂ ಕೂಡ ಈಗಿನ ಜನ್ರೇಷನ್ ಕೂಡ ಈಗಿನ ಮಕ್ಕಳು ಕೂಡ ಅದ್ರ ಬಗ್ಗೆ ತಿಳಿದುಕೊಳ್ಬೇಕಾಗುತ್ತೆ. ಹಾಗಾಗಿ ಕೃಷಿ ಅಂತ ಅಂದರೆ ಯಾವ ರೀತಿಯಾದಂಥ ಜ್ಞಾನ ಇರಬೇಕು, ಇದೆಲ್ಲದರ ಬಗ್ಗೆ ಈಗಾಗಲೇ ನಾನು ಒಂದು ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟೆ. ಅದೇ ರೀತಿಯಾಗಿ ಮಕ್ಕಳು ಕೂಡ ಈಗ ಏನು ಈ ಬೆಂಗಳೂರಿನಲ್ಲಿ JKVKಯಲ್ಲಿ ನಡೀತಾ ಇದ್ದಂಥ ಸಸ್ಯ ಸಂತೆಯಲ್ಲಿ ಮಕ್ಕಳು ಕೂಡ ಬಂದಿದ್ದಾರೆ. ಅವರು ಕೂಡ ಇಲ್ಲಿ ವೀಕ್ಷಣೆ ಮಾಡಿದ್ದಾರೆ. ಏನೆಲ್ಲ ನೋಡಿದ್ರು, ಅವರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ತಿಳಿದುಕೊಳ್ಳೋಣ. ಹಾಯ್. ಹಾಯ್, ನನ್ನ ಹೆಸರು ತನುಶ್ರೀ. ನಾವು ಬೆಂಗಳೂರಲ್ಲಿ ಇದನ್ನು ಒನ್ಸ್ ಇನ್ ಎ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಾವು ಇದನ್ನು ದಿನ ನೋಡೋಕ್ಕಾಗಲ್ಲ. ಸೊ ಈ ಸಸ್ಯ ಸಂತೆಯಿಂದ ನಾವು ಎಷ್ಟೊಂದು ಕಲಿಬೋದು, ನೋಡ್ಬೋದು. ಇಲ್ಲಿ ಏನೇನೆಲ್ಲ ನೋಡಿದ್ರಿ? ನಾನು ಬೇರೆ ಬೇರೆ ಥರ ಗಿಡ, ಫ್ರೂಟ್ಸ್, ವೆಜಿಟೇಬಲ್ಸ್ ಮತ್ತು ಕ್ಯಾಬೇಜ್, ಕ್ಯಾಪ್ಸಿಕಮ್, ಸೊಪ್ಪು ಎಲ್ಲ ನೋಡಿದ್ದೇನೆ. ಓಕೆ, ಕೃಷಿ ಮಾಡ್ಬೋದಾ ನೀವು ಮುಂದೆ? ಇಂಟ್ರೆಸ್ಟ್ ಇದೆಯಾ? ಹೌದು. ಇದೆಯಾ? ಹಾಂ, ಏನು ಬೆಳೆ ಬೆಳಿಬೋದು? ನನಗೆ ಫ್ಲವರ್ಸ್, ಹೂವುಗಳು ಇಷ್ಟ. ಹಾಯ್, ನಿಮ್ಮ ಹೆಸರು? ನನ್ನ ಹೆಸರು ಆರ್ನಾ. ಆರ್ನಾ. ಏನು ನೋಡಿದ್ರಿ ಇಲ್ಲೆಲ್ಲ? ನಾನು ಕಾಲಿಫ್ಲವರು ಮತ್ತು ಸೊಪ್ಪು ಎಲ್ಲ ನೋಡಿದೆ. ಕಾಲಿಫ್ಲವರ್. ಅದನ್ನ ಕಾಲಿಫ್ಲವರ್ ನೀವು ಮನೇಲಿ ತಿಂತೀರಾ ಅಲ್ವಾ? ಇಲ್ಲಿ ಹೇಗೆ ಬೆಳಿತಾರೆ ಅಂತ ತಿಳ್ಕೊಂಡ್ರಾ? ಏನು ಅನ್ನಿಸ್ತು ನಿಮಗೆ? ನಂಗೆ ಭಾಳ ಖುಷಿ ಆಯಿತು. ಈಗ ಈ ಸಸ್ಯ ಸಂತೆ ಅಂತ ಅಂದರೆ ಇಲ್ಲಿ ವೆರೈಟಿ ಆಫ್ ಟ್ರೀಸ್ ಎಲ್ಲ ಇದಾವೆ. ಅದೆಲ್ಲ ನೋಡಿ ಏನು ಅನ್ನಿಸ್ತು? ಅಂದರೆ ಯಾವ್ಯಾವ ಬೆಳೆಯನ್ನ ನೋಡಿದ್ರಿ? ನಾನು ಫ್ಲವರ್ಸು ನೋಡಿದೆ. ಆಮೇಲೆ ನಮ್ಮ ಅಪ್ಪ ಹೇಳಿದ್ರು ಭಾಳ ಟ್ರೀಸ್ ಇದ್ದಾವೆ, ಚೆನ್ನಾಗಿರ್ತವೆ, ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಾ ಅಂತ ಹೇಳಿದ್ರು. ಆಮೇಲೆ ನಾನು ಮೇಥಿ ಸೀಡ್ಸು ನೋಡ್ಕೊಂಡು ಬಂದೆ. ಓಕೆ, ಖುಷಿ ಆಯ್ತಾ? ಹೌದು, ಖುಷಿ ಆಯಿತು. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರು. ಈಗ ಅದೇ ರೀತಿಯಾಗಿ ಇಲ್ಲಿ ಮತ್ತವ್ರನ್ನ ನಾವು ಮಾತಾಡ್ಸ್ತಾ ಹೋಗ್ತೀವಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಸಸ್ಯ ಸಂತೆ ಅಂತ ಅಂದರೆ ತುಂಬ ವರ್ಷಗಳಿಂದ ಕೂಡ ಮಾಡ್ಕೊಂಡು ಬರ್ತಾ ಇರ್ತಾರೆ. ಇಲ್ಲಿ ನಾವು ಸಿಟಿ ಲೈಫಲ್ಲಿ ಅಂತ ನೋಡಿದಾಗ ಸಿಟಿ ಜನ ಹೆಚ್ಚಾಗಿ ಗಾರ್ಡನಿಂಗ್ಗೆ ಅಂತ ಇಲ್ಲಿ ರೆಫರ್ ಮಾಡೋಕೆ ಬರ್ತಾರೆ. ಇನ್ನು ಅದ್ರ ಜೊತೆಗೆ ಟೆರೆಸ್ ಮೇಲೆ ಒಂದಿಷ್ಟು ತರಕಾರಿ ಬೆಳೆದ್ರೆ ಆಯ್ತಪ್ಪ ಅಂತೆಲ್ಲ ಈ ರೀತಿಯಾಗೆಲ್ಲ ಥಿಂಕ್ ಮಾಡ್ಕೊಂಡು ಬರ್ತಾರೆ. ಸೊ ಇಲ್ಲಿ ಏನೇನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ ಮೇಡಮ್? ಹೆಂಗೆ ಅನ್ನಿಸ್ತು? ಇಲ್ಲಿ ಅವರಿಗೆ ಡಿಫ್ರೆಂಟ್ ಯಾವುದು ಮನೆ ಒಳಗೆ ಬೆಳಿಬೋದು, ಯಾವುದು ಆಚೆ ಬೆಳಿಬೋದು, ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅಂತಲೇ ಸೈಂಟಿಸ್ಟ್ ಜೊತೆಯಲ್ಲಿ ಒಂದು ನರ್ಸರಿ ಅಂತಂದರೆ ನಮಗೆ ಈ ಸಸ್ಯ ಸಂತೆ. ಗಿಡನ ಪರ್ಚೇಸ್ ಮಾಡ್ತಿದ್ದೀವಿ ಅಂತಂದರೆ ವಿತ್ ದಿ ರೆಫರೆನ್ಸ್ ಆಮೇಲೆ ಗೈಡೆನ್ಸು ನಾವು ಆ ಗಿಡನ ಪರ್ಚೇಸ್ ಮಾಡ್ಕೋಬೋದು. ಯಾಕೆ ಅಂತಂದರೆ ಈ ಒಂದು ಜಾಗದಲ್ಲಿ ಮಾತ್ರನೇ ವಿತ್ ಸೈಂಟಿಸ್ಟು ಇದು ಎಲ್ಲ ಅವೈಲಬಲ್ ಇರೋದು. ಎವ್ರಿ ಡೇ ನೀವು ನರ್ಸರಿಗೆ ಹೋದರೆ ಅಲ್ಲಿ ಯಾರೋ ಒಬ್ಬ ಮಾರೋನ್ ಕೂತಿರ್ತಾನೆ, ಅಲ್ಲಿಂದ ತೊಗೊಂಡು ಹೋಗ್ತೀವಿ. ಅದು ನಿಜವಾಗ್ಲೂ ಒಳಗಡೆ ಬೆಳೆಯುತ್ತಾ ಇಲ್ವಾ, ಅದಕ್ಕೆ ಏನು ಮಣ್ಣು ಹಾಕಬೇಕು, ನೀರು ಹಾಕಬೇಕು, ಇದು ಯಾವುದೂ ನಮಗೆ ಗೊತ್ತಾಗಲ್ಲ. ಬಟ್ ಈ ಒಂದು ಪ್ಲ್ಯಾಟ್ಫಾರ್ಮು ನಮಗೆ ಈ ಎಲ್ಲ ವಿವರಣೆಯನ್ನು ಕೊಡುತ್ತೆ. ಸೊ ಹಾಗಾಗಿ ದಿಸ್ ಇಸ್ ಅ ಬೆಸ್ಟ್ ಪ್ಲೇಸ್. ಇದು 5th year ಐ ಆಮ್ ಅಟೆಂಡಿಂಗ್. ಇಟ್ಸ್ ರಿಯಲಿ ನೈಸ್. ಈಗ ಮತ್ತೊಬ್ರು ಇಲ್ಲಿದ್ದಾರೆ, ಅವ್ರನ್ನ ಕೂಡ ಮಾತನಾಡ್ತಾ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ತೆ, ನನ್ನ ಹೆಸರು ದೀಪಾ ಅಂತ. ನೀವು ಹೇಳಿದ ಪ್ರಕಾರ ಬೆಂಗಳೂರಲ್ಲಿ ಚಿಕ್ಕ ಜಾಗ ಇರೋದ್ರಿಂದ ಎಲ್ಲರಿಗೂ ಬಾಲ್ಕನಿಯಲ್ಲಿ ನಮಗೆ ಬೆಳೆಸಬೇಕು ಅನ್ನೋ ಮನಸ್ಸು ಬಂದಾಗ ಇಲ್ಲಿ ತುಂಬ ನಮಗೆ ವೆರೈಟೀಸ್ ಆಫ್ ಸೀಡ್ಸ್ ಆರ್ ಅವೈಲೇಬಲ್. ಅದನ್ನು ನಾವು ಚಿಕ್ಕ ಜಾಗದಲ್ಲೇ ನಾವು ಬೆಳೆಸ್ಬೋದು. ಅದನ್ನು ಬೆಳೆಸೋದು ನಾವು ಅವ್ರು ಹೇಳೋ ಪ್ರಕಾರ ನರ್ಸರಿಗೆ ಹೋದಾಗ ಜಸ್ಟ್ ನಮಗೆ ಸೀಡ್ಸ್ ಕೊಡ್ತಾರೆ. ಇಲ್ಲಿ ನಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ, ಅದನ್ನು ಹೇಗೆ ಬೆಳೆಸಬೇಕು, ಚಿಕ್ಕ ಜಾಗದಲ್ಲೇ ಪಾಟಲ್ಲೇ ನೀವು ಯಾವ ಥರ ಅದನ್ನು ಬೆಳೆಸಬೇಕು ಅನ್ನೋದನ್ನು ಗೈಡೆನ್ಸ್ ಮುಖಾಂತರ ನಮಗೆ. ಆಮೇಲೆ ದಿನ ನಾವು ತರಕಾರಿನ ಮಾಡಿ ಕೊಡ್ತೀವಿ, ತಂದು ಕೊಡ್ತೀವಿ ಮಕ್ಕಳಿಗೆ. ಆದರೆ ಅದು ಯಾವ ಥರ ಬೆಳೆಯುತ್ತೆ ಅನ್ನೋ ಒಂದು ಅವಕಾಶನ ತೋರಿಸ್ಕೊಟ್ಟಿರೋದು JKVK ತೋಟಗಾರಿಕೆ ಇಲಾಖೆ. ಮಕ್ಕಳು ತುಂಬ ಖುಷಿಯಾಗಿದ್ದಾರೆ ಅದನ್ನೆಲ್ಲ ನೋಡಿಬಿಟ್ಟು. ಈ ಥರ ಮಾಡ್ತಾ ಇರಲಿ ಅನ್ನೋ ನಮ್ಮ ಆಸೆ. ಈಗ ಇಲ್ಲಿ ಸರ್ ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ, ಮಹೇಶ್ ಅಂತ. ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್. ಮಕ್ಕಳ ಜೊತೆ ಬಂದು ನಾವು ಮಕ್ಕಳಿಗೆ ಫೋಟೋನಲ್ಲಿ, ಟಿವಿನಲ್ಲಿ ತೋರಿಸ್ತೀವಿ, ಇಂಟರ್ನೆಟ್ಟಲ್ಲಿ ಈ ಥರ ಇರುತ್ತೆ, ವೆಜಿಟೇಬಲ್ಸ್ ಆಗಲಿ ಫ್ರೂಟ್ಸ್ ಆಗಲಿ. ಬಟ್ ಅವ್ರಿಗೆ ನಿಜವಾಗ್ಲೂ ಹೇಗಿರುತ್ತೆ, ಹೇಗೆ ಬೆಳೀತಾರೆ ಅದೆಲ್ಲ ನೋಡಿ ಅವ್ರಿಗೂ ಒಂದು ಅನುಭವ, ಒಳ್ಳೆ ಅನುಭವ ಇದು. ದೊಡ್ಡವರು ಕೂಡ, ನನಗೂ ಒಂದು ಏನು ಅಂದರೆ ಇಂಡೋರ್ನಲ್ಲಿ ಕೂಡ ಕೆಲವು ತರಕಾರಿಗಳನ್ನ ಬೆಳೆಯೋದು ನನಗೆ ಗೊತ್ತಿರಲಿಲ್ಲ. ನಾನು ತರಕಾರಿ ಅಂದರೆ ಬರೀ ಹೊರಗಡೆ ಬೆಳೆಯೋದು ಅಂತ ಒಂದು ಇತ್ತು. ಬಟ್ ಇವತ್ತು ಇಂಡೋರ್ ಬಾಲ್ಕನಿನಲ್ಲಿ ಬೆಳೆಯುವಂಥ ತರಕಾರಿಗಳು ಇದೆ. ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸು, ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಅಡಲ್ಟ್ಸ್ ಆಲ್ಸೋ. ಸೊ JKVK ಥ್ಯಾಂಕ್ಸು, ಒಳ್ಳೆ ಸಸ್ಯದಂತೆ ಎಕ್ಸ್ಪೀರಿಯನ್ಸ್ ನಮಗೆ, ದೊಡ್ಡವರು ಕೂಡ ಮಕ್ಕಳು ಕೂಡ. ಸೊ ಶಾಪಿಂಗ್ ಮಾಲು ಅದು ಇದು ಎಲ್ಲ ಬಿಟ್ಟು ಈ ಥರ ಒಂದು ಪರಿಸರದಲ್ಲಿ ಬರೋದು ತುಂಬ ಚೆನ್ನಾಗಿದೆ.
ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನೋಡಿದ್ರಲ್ಲ ವೀಕ್ಷಕರೇ, ಈಗ ಕೃಷಿ ಮೇಳ ಅಂತ ಆಗಿರ್ಬೋದು ಅಥವಾ ಸಸ್ಯ ಸಂತೆ ಅಂತ ಆಗಿರ್ಬೋದು, ಇಲ್ಲೆಲ್ಲ ಯಾಕೆ ವಿಸಿಟ್ ಕೊಡಬೇಕು ಅಂತ ನೋಡಿದ್ರೆ ಹೊಸ ಹೊಸ ಕೃಷಿ ಅನುಭವವನ್ನು ಪಡೆದುಕೊಳ್ತೀರಾ. ಒಂದೇ ಬೆಳೆಗೆ ಸೀಮಿತವಾಗಿ ಅದರಿಂದ ಲಾಸ್ ಆಯಿತು ಅಂತ ಅಂದರೆ ಕೃಷಿ ಮಾಡಿದ್ಯಪ್ಪ ಲಾಸ್ ಆಯಿತು ಇಷ್ಟು ಮಟ್ಟಿಗೆ ಅಂತ ಕೆಲವೊಂದಿಷ್ಟು ರೈತರ ಜೀವನವನ್ನು ನಾವು ನೋಡ್ತಾ ಇದ್ದೀವಿ. ನಿಜಕ್ಕೂ ಕೂಡ ತುಂಬ ಲಾಸನ್ನು ಅನುಭವಿಸಿ ಅಲ್ಲಿ ತಮಗೆ ಏನು ಮಾಡಬೇಕು ಅಂತಲೂ ಕೂಡ ತೋಚೋದಿಲ್ಲ. ಅದೆಲ್ಲದರಿಂದ ಕೂಡ ನೀವು ಮುಕ್ತಿ ಪಡೆದುಕೊಳ್ಬೇಕು ಅಂತ ಅಂದರೆ ಕೃಷಿ ಮೇಳಗಳಿಗೆ ವಿಸಿಟ್ ಕೊಡಿ. ಕೃಷಿ ತಜ್ಞರ ಜೊತೆ ನೀವು ಸಂಭಾಷಣೆಯನ್ನು ನಡೆಸಿ ಅದ್ರ ಬಗ್ಗೆ ಜ್ಞಾನವನ್ನು ಪಡೆದುಕೊಂಡು ಕೃಷಿ ಮಾಡಿದ್ರೆ ಇನ್ನೂ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳಬಹುದು. ನಮಸ್ಕಾರ.